ಓಂ ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶಿವಂ ಗುರೂಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಜಾತಕ ವಿಶ್ಲೇಷಣೆನ ನಾನು ನವಗ್ರಹಗಳ ಪ್ರಾರ್ಥನಾ ಶ್ಲೋಕದ ಮೂಲಕ ಪ್ರಾರಂಭಿಸ್ತೇನೆ. ಆರೋಗ್ಯಂ ಪ್ರದದಾತು ನೋ ದಿನಕರಃ ಚಂದ್ರೋ ಯಶೋ ನಿರ್ಮಲಂ ಭೂತಿಂ ಭೂಮಿ ಸುತಃ ಸುಧಾಂಶೋತ್ತನಯಃ ಪ್ರಜ್ಞಾ ಗುರುರ್ಗೌರವಂ ಕಾವ್ಯಃ ಕೋಮಲ ವಾಗ್ವಿಲಾಸಮುತುಲಂ ಮಂದೋ ಮುದಂ ಸರ್ವದಾ ರಾಹು ಬಾಹುಬಲಂ ವಿರೋಧ ಶಮನಃ ಕೇತು ಕುಲಸ್ಯೋನ್ನತಿಂ. ನಮಸ್ತೆ ಎಲ್ರಿಗೂ. ಇವತ್ತು ನನ್ಗೆ ಗುರೂಜಿಯವ್ರು ಕೊಟ್ಟಿರ್ತಕ್ಕಂತ ವಿಷಯ ಜಾತಕ ವಿಶ್ಲೇಷಣೆಗೆ ಪಾಸ್ಟ್ ಲೈಫ್ ಆಸ್ಟ್ರಾಲಜಿ. ಪಾಸ್ಟ್ ಲೈಫ್ ಅಂತಂದ್ರೇನೆ ನಮ್ಮ ಹಿಂದಿನ ಜನ್ಮದ ಸಂಚಿತ ಕರ್ಮ ಏನೇನಿದೆ ಅಂತ ತಿಳ್ಕೊಳ್ಳೋದಾಗಿರುತ್ತೆ. ನಾವು ಈ ಹುಟ್ಟು ಸಾವಿನಿಂದ ಮುಕ್ತಿ ಪಡಿಬೇಕು ಅಂತಂದ್ರೆ ನಮ್ಮ ಹಳೆಯ ಕರ್ಮದ ಬುದ್ಧಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಅಗತ್ಯವಾಗಿರುವಂತದ್ದು. ಒಂದು ಆತ್ಮಕ್ಕೆ ಮೋಕ್ಷ ಪಡೆದುಕೊಳ್ಳೋದಿಕ್ಕೆ ಭಗವಂತ 12 ಮನುಷ್ಯ ಜನ್ಮಗಳನ್ನ ಕೊಟ್ಟಿರ್ತಾನೆ. ನಾವು ಈ 12 ಜನ್ಮಗಳಲ್ಲಿ ಯಾವ್ದಾದ್ರೂ ಮಧ್ಯ ಒಂದು ಜನ್ಮದಲ್ಲೂ ಸಹ ನಾವು ಶ್ರಮ ವಹಿಸಿದ್ರೆ ನಮ್ಮ ಆತ್ಮದ ಉದ್ದೇಶ ಏನು ಅಂತ ತಿಳ್ಕೊಂಡು ಆ ಮಾರ್ಗದಲ್ಲಿ ಆ ನಿಟ್ಟಿನಲ್ಲಿ ನಡೆದ್ರೆ ನಾವು ಅದೇ ಜನ್ಮದಲ್ಲೇ ಮೋಕ್ಷನ ಹೊಂದಬಹುದಾಗಿರುತ್ತೆ. ಅಥವಾ ಇಲ್ದೆ ಹೋದ್ರೆ ನಮ್ಮ ಪಾಸ್ಟ್ ಲೈಫ್ ಅಲ್ಲಿ ನಮ್ಮ ವಿಚಾರಧಾರೆಗಳು ಹಳೇದೇನಿರುತ್ತೆ ಅದೆಲ್ಲಾನು ಮಾನಸಿಕವಾಗಿ ನಮಗೆ ಹಿಂಸೆ ಕೊಡ್ತಾ ಕಿರಿಕಿರಿಯಿಂದ ನಾವ್ ಅದರ ಒಂದು ಜಾಲಕ್ಕೆ ಸಿಲುಕಿದ್ವಿ ಅಂತಂದ್ರೆ ನಮಗೆ ಮೋಕ್ಷ ಅಸಾಧ್ಯ. ಹಾಗಾದ್ರೆ ನಾವು ಮೋಕ್ಷ ಪಡೆದುಕೊಳ್ಳೋದಕ್ ಸಾಧ್ಯನೇ ಇಲ್ವಾ? ಸಾಧ್ಯ ಇದೆ. ನಾವು ಈ 12 ಜನ್ಮಗಳಲ್ಲಿ 1ನೇ ಜನ್ಮದಿಂದ ಶುರು ಮಾಡಿ 12ನೇ ಜನ್ಮಕ್ಕೆ ಬಂದಾಗ ನಾವು ಸ್ವಾಭಾವಿಕವಾಗಿ ನಮಗೆ ಮೋಕ್ಷ ಸಿಗುತ್ತೆ. ಈ ಕಾಲಪುರುಷ ಕುಂಡಲಿಯಲ್ಲಿ ನಾವು ಮೊದಲನೇ ರಾಶಿ ಅಂದ್ರೆ ಮೇಷ ರಾಶಿನ ಮೊದಲನೇ ಜನ್ಮ ಅಂತ ತಗೊಳ್ತೀವಿ. ಯಾವುದೇ ಜಾತಕರಿಗೆ ಅವರ ಜೀವಕಾರಕರಾದಂತಹ ಪುರುಷರಲ್ಲಿ ಶುಕ್ರ ಗ್ರಹರು ಪುರುಷರಲ್ಲಿ ಗುರು ಗ್ರಹರು ಜೀವಕಾರಕರಾದ್ರೆ ಸ್ತ್ರೀಯ ಜಾತಕದಲ್ಲಿ ಶುಕ್ರ ಗ್ರಹರು ಜೀವಕಾರಕರಾಗ್ತಾರೆ. ಸೊ ಮೇಷದಲ್ಲಿ ಏನಾದ್ರೂ ಅವರ ಜೀವಕಾರಕರು ಸ್ಥಿತರಾಗಿದ್ರು ಅಂತಂದ್ರೆ ಆ ಜಾತಕರದ್ದು ಮೊದಲನೇ ಜನ್ಮ ಅಂತ ನಾವು ಪರಿಗಣನೆಗೆ ತಗೋಬೇಕಾಗತ್ತೆ. ಹೀಗೆ ನಾವು ಮುಂದುವರಿಸ್ಕೊಂಡು ಮೇಷದಿಂದ ಮೀನಾದವರೆಗೂ ಹೋದಾಗ ನಮಗೆ 12 ಜನ್ಮಗಳನ್ನ ನಾವು ನೋಡಬಹುದಾಗಿರುತ್ತೆ. ಇಲ್ಲಿ ನಾವು 12 ಜನ್ಮಗಳನ್ನ ಅಂದ್ರೆ ಈ 12 ರಾಶಿಗಳನ್ನ 5 ಗುಂಪುಗಳನ್ನಾಗಿ ವಿಂಗಡಿಸುತ್ತೇವೆ. ಮೇಷವನ್ನ ನಾವು ಮೊದಲನೇ ಜನ್ಮ ಮತ್ತೆ ಅದನ್ನ 1ನೇ ಗುಂಪಿಗೆ ಸೇರ್ಸುತ್ತೇವೆ, ಫಸ್ಟ್ ಗ್ರೂಪ್ ಅದು. ಸೊ ಈ ಕಾಲಪುರುಷ ಕುಂಡಲಿಯಲ್ಲಿ ಮೊದಲನೇ ಮನೆ ಮೇಷ ಜಾತಕರ ಅವರ ಜೀವಕಾರಕರ ಏನಾದ್ರೂ ಈ ಮೇಷದಲ್ಲಿ ಇದ್ದಾಗ ಅದು ಅವರ ಮೊದಲನೇ ಜನ್ಮ ಆಗಿರುತ್ತೆ. ಈ ಜಾತಕರ ಹೇಗಪ್ಪ ಅಂತಂದ್ರೆ ಅವರು ತುಂಬಾ ದುಡುಕು ಸ್ವಭಾವದವರಾಗಿರ್ತಾರೆ. ಅವ್ರಿಗೆ ಗ್ರೀಡಿನೆಸ್ ಜಾಸ್ತಿ, ದುರಾಸೆ ಹೆಚ್ಚಾಗಿರುತ್ತೆ. ಮತ್ತೆ ಅವರಿಗೆ ಅನುಭವದ ಕೊರತೆ ಇರುತ್ತೆ. ಅನುಭವ ಅಂತ ನಾವು ವಿಷಯಕ್ಕೆ ಬಂದ್ರೆ ಅದು ಶೂನ್ಯ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇದು ಅವರ ಮೊದಲನೇ ಜನ್ಮ ಆಗಿರೋದ್ರಿಂದ ಮನುಷ್ಯರಾಗಿ ಅವರಿಗೆ ಹಿಂದಿನ ಯಾವ ಜನ್ಮಗಳ ಅನುಭವ ಇಲ್ಲದೆ ಇರೋದ್ರಿಂದ ಅವರಿಗೆ ತುಂಬಾ ಒಂದು ಕನ್ಫ್ಯೂಷನ್ ಮೈಂಡ್ ಅಲ್ಲೇ ಇರ್ತಾರೆ. ಬೆಳಕರಿದ್ರೆ ಸಾಕು ಪ್ರತಿಯೊಂದು ಒಂದು ಅದ್ಭುತ ತರ ಕಾಣ್ತಾ ಇರುತ್ತೆ ಅವ್ರಿಗೆ, ಎಲ್ಲದೂ ಹೊಸ್ತು ಅನ್ನೋ ತರ. ಸೊ ಇದರಿಂದ ಮತ್ ಅವ್ರಿಗೆ ಇವರ್ಕಿಂತ ಮುಂದಿನ ಜನ್ಮದಲ್ಲಿ ಇರುವಂತ ಜಾತಕರು ಅವರ ಹಿಂದಿನ ಅನುಭವಗಳನ್ನ ಇಟ್ಕೊಂಡು ಮುಂದಿನ ಜಾತಕರು ಅವರ ಹಿಂದಿನ ಜನ್ಮದ ಅನುಭವಗಳನ್ನ ಇಟ್ಕೊಂಡು ಈ ಮೊದಲನೇ ಜನ್ಮದಲ್ಲಿರುವಂತ ಜಾತಕರನ್ನ ತುಂಬಾ ಚೆನ್ನಾಗಿ ಮ್ಯಾನುಪುಲೇಟ್ ಮಾಡಿ ಅವ್ರಿಗೆ ಬೇಕಾದಂತೆ ಅವರನ್ನ ಬಳಸ್ಕೊಳ್ತಾರೆ. ಸೊ ಇವರು ತುಂಬಾ ಈಸಿಯಾಗಿ ಮೋಸ ಹೋಗುವಂತವ್ರು ಅಂತ ನಾವು ಹೇಳ್ಬಹುದಾಗಿದೆ. ಇನ್ನು ನಾವು 2ನೇ ಗ್ರೂಪ್ಗೆ ಬರೋದಾದ್ರೆ ವೃಷಭ ಮತ್ತೆ ಮಿಥುನ ರಾಶಿಯಲ್ಲಿ ಏನಾದ್ರೂ ಜೀವಕಾರಕರು ಸ್ಥಿತರಾಗಿದ್ರೆ ಆ ಜಾತಕರದು 2ನೇ ಜನ್ಮ ಆಗಿರುತ್ತೆ. 2 ಮತ್ತು 3ನೇ ಜನ್ಮ ಆಗಿರುತ್ತೆ. ಈ ವೃಷಭ ಮತ್ತೆ ಮಿಥುನ ರಾಶಿಯಲ್ಲಿ ಏನಾದ್ರೂ ಜೀವಕಾರಕರು ಸ್ಥಿತರಾಗಿದ್ರು ಅಂತಂದ್ರೆ ಅವರದ್ದು ಒಂದು ಪ್ರಾಫಿಟ್ ಮೈಂಡ್ ಸೆಟ್ ಇರುತ್ತೆ ಆ ಜಾತಕರದ್ದು. ಸೊ ಎಷ್ಟು ಕೊಟ್ರು ಕೂಡ ಅವ್ರಿಗೂ ತೃಪ್ತಿ ಅನ್ನೋದೇ ಇರೋದಿಲ್ಲ.
ಇನ್ನೂ ಬೇಕು, ಬೇಕು, ಬೇಕು ಅನ್ನೋಂಥದ್ದು. ಆಮೇಲೆ ಇವ್ರು ತುಂಬಾ ಪ್ರಾಕ್ಟಿಕಲ್ ಮೈಂಡ್‌ಸೆಟ್ ಅವರಾಗಿರ್ತಾರೆ. ಯಾವಾಗ್ಲೂ ಜೀವನದಲ್ಲಿ ಅವರ ಸುತ್ತಮುತ್ತಲು ಬರೋಂಥ ಜನರನ್ನ ಲಾಭ, ನಷ್ಟ, ಲಾಭ, ನಷ್ಟ ಅನ್ನೋ ದೃಷ್ಟಿಯಿಂದಾನೇ ನೋಡ್ತಾ ಇರ್ತಾರೆ. ಸೊ ಹೀಗಾಗಿ ಅವ್ರನ್ನ ಸಮಾಜ ತಿರಸ್ಕರಿಸುತ್ತೆ. ಈ ಒಂದು ಅವರ ಗುಣದಿಂದಾಗಿ. ಸೊ ಸಮಾಜ ಅವ್ರನ್ನ ತಿರಸ್ಕರಿಸುತ್ತೆ. ಯಾಕೆಂದ್ರೆ ಅವರು ಕೂಡ ಈ ಒಂದು ಲಾಭ, ನಷ್ಟದ ದೃಷ್ಟಿಯಿಂದ ಸಮಾಜನ ತಿರಸ್ಕರಿಸಿರ್ತಾರೆ ಅದರಿಂದಾಗಿ. ಸೊ ಈ ಒಂದು ಗುಣದಿಂದಾಗಿನೇ ಪ್ರಕೃತಿ ಕೂಡ ಅವರಿಗೆ ಯಾವುದೇ ರೀತಿಯಾಗಿ ಸಹಕಾರ ನೀಡ್ತಾ ಇರೋದಿಲ್ಲ. ಇನ್ನು 3ನೇ ಗುಂಪು ಯಾವಾಗ ಅವರ ಜೀವಕಾರಕರು 3 ಅಂದ್ರೆ ಕಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ ಮತ್ತೆ ತುಲಾ ರಾಶಿಯಲ್ಲಿದ್ದಾಗ ಇವರನ್ನ 3ನೇ ಗುಂಪಿಗೆ ಸೇರಿಸ್ತೀವಿ. ಜೀವಕಾರಕರು ಏನಾದ್ರೂ ಈ ಒಂದು ಆ ರಾಶಿಗಳಲ್ಲಿ ಸ್ಥಿತರಾಗಿದ್ರೆ ಅವರ ಸ್ವಭಾವ ಹೇಗಿರುತ್ತೆ ಅಂತಂದ್ರೆ, ಜೀವನದ ಪ್ರತಿಯೊಂದು ವಿಷಯವನ್ನ ಇವರು ತರ್ಕ ಮತ್ತೆ ವಿಶ್ಲೇಷಣೆಯಲ್ಲೇ ಕಳೀತಾ ಇರ್ತಾರೆ. ಪ್ರತಿಯೊಂದನ್ನು ಇದು ಏಕ್ ಹಂಗೆ, ಇದು ಯಾಕೆ ಹಿಂಗೆ, ಇದು ನೀವು ಇದು ಮಾಡಿದ್ ಸರಿಯಲ್ಲ, ನಾನ್ ಹೇಳೋದೇ ಕರೆಕ್ಟು. ಈ ರೀತಿಯಾದಂತ ಮನೋಧೋರಣೆ ಇರುತ್ತೆ ಅವರಿಗೆ. ಮತ್ತೆ ಎಲ್ಲಾರು ನಮ್ಗೆ ಮರ್ಯಾದೆ ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇವರಿಗೆ ಅತಿ ಹೆಚ್ಚು ಜ್ಞಾನ ಇರುತ್ತೆ. ಬಟ್ ಇವರು ಅದನ್ನ ಆ ಜ್ಞಾನದಿಂದಾಗಿ ಇವರು ಜೀವನದಲ್ಲಿ ನಡೆಯುವಂತ ಪ್ರತಿಯೊಂದು ಘಟನೆಗಳನ್ನು ಕೂಡ ಅವರು ಎಕ್ಸ್‌ಪೀರಿಯನ್ಸ್ ಮಾಡಿನೇ ನಾನ್ ನಂಬೋದು ಅಂತ. ಬೇರೆಯವ್ರು ಹೇಳೋದೆಲ್ಲ ತಪ್ಪು. ನಾನ್ ತಿಳ್ಕೊಂಡು ನನ್ಗೇನ್ ಅನುಭವಕ್ ಬರುತ್ತಲ್ಲ ಅದೇ ಕರೆಕ್ಟು ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ಇಟ್ಕೊಂಡಿರ್ತಾರೆ. ಇವ್ರು ತುಂಬಾ ಆಲೋಚನೆನ ಮಾಡ್ತಾರೆ. ಬಟ್ ಆ ಆಲೋಚನೆಗಳನ್ನ ಕ್ರಿಯೆಗೆ ತರೋದು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಸೊ ಜೀವನದಲ್ಲಿ ತುಂಬಾ ಎಕ್ಸ್‌ಪೆರಿಮೆಂಟ್ ಮಾಡುವಂತ ಪ್ರವೃತ್ತಿ ಇರುವಂತವ್ರು ಇವ್ರು. ಟ್ರಯಲ್ ಎರರ್ ಮೆಥಡ್‌ನ ಮಾಡ್ತಾನೆ ಇರ್ತಾರೆ. ಯಾಕಾಗಲ್ಲ ನೋಡೋಣ, ನಾನ್ ಮಾಡ್ತೀನಿ, ನನ್ ಕೈಲಾಗತ್ತೆ ಅನ್ನೋ ಅವ್ರದೇ ಒಂದು ಥಿಯರಿ ಇಟ್ಕೊಂಡು ಇವ್ರು ಪ್ರತಿಯೊಂದು ವಿಷಯನೂ ಮಾಡಕ್ ಹೋಗ್ತಾರೆ. ಸೊ ಈ ಒಂದು ಎಕ್ಸ್‌ಪೆರಿಮೆಂಟಲ್ ಮೈಂಡ್ ಸೆಟ್ ಇಂದಾಗಿ ಇವ್ರು ಜೀವನದಲ್ಲಿ ಒಂದು ಬಾರಿಯಾದರೂ ವಿಪರೀತವಾದಂತ ನಷ್ಟಕ್ಕೆ ಸಿಲುಕ್ತಾರೆ. ಅಂದ್ರೆ ಎಲ್ಲಿವರೆಗೂ ಅಂದ್ರೆ ಝೀರೋಗ್ ಬಂದ್ಬಿಡ್ತಾರೆ ಅವ್ರು. ಸೊ ಮತ್ತೆ ಅವರು ಝೀರೋ ಇಂದ ಜೀವನನ ಶುರು ಮಾಡ್ಬೇಕಾಗತ್ತೆ. ಈ ಒಂದು ಎಕ್ಸ್‌ಪೆರಿಮೆಂಟಲ್ ಮೈಂಡ್ ಸೆಟ್ ಇಂದಾಗಿನೇ ಇವರ ವೈವಾಹಿಕ ಜೀವನದಲ್ಲೂ ಕೂಡ ಇವರು ಸಾಮರಸ್ಯನ ಹೊಂದಿರೋದಿಲ್ಲ ಅಂತ ನಾವು ಹೇಳ್ಬೋದಾಗಿದೆ. ಯಾಕೆಂದ್ರೆ ಇವ್ರು ಯಾರನ್ನೂ ಸೇರ್ತಾನೆ ಇರೋದಿಲ್ಲ. ಅವ್ರದೇ ಕರೆಕ್ಟು ಅಂತ. ಸೊ ಇನ್ನು 4ನೇ ಗುಂಪಿಗೆ ಬರೋದಾದ್ರೆ ವೃಶ್ಚಿಕ, ಧನಸ್ಸು, ಮಕರ, ಕುಂಭ. ಈ 4 ರಾಶಿಗಳಲ್ಲಿ ಏನಾದರೂ ಜಾತಕರ ಜೀವಕಾರಕರು ಸ್ಥಿತರಾಗಿದ್ರೆ ಅಂತಹವರ ಗುಣ ಸ್ವಭಾವ ಹೇಗಿರುತ್ತೆ ಅಂತಂದ್ರೆ, ಇವರಿಗೆ ಈ 4 ರಾಶಿಯವರಿಗೆ ಅವರ ಹಿಂದಿನ ಹಲವಾರು ಜನ್ಮಗಳ ಒಂದು ಅನುಭವ ಇರೋದ್ರಿಂದಾಗಿ ಇವರು ತುಂಬಾ ಒಂದು ಆ ಅನುಭವನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ. ಮತ್ತೆ ಅವರ ಎದುರುಗಡೆ ಬರೋಂತ ಜನಗಳ ಒಂದು ಮೈಂಡ್ ಸೆಟ್‌ಗೆ ತಕ್ಕಂತೆ, ಅವರ ಒಂದು ನೀಡ್‌ಗೆ ತಕ್ಕಂತೆ ಅವರನ್ನು ಅವರು ಬದಲಾಯಿಸ್ಕೊಳ್ತಾ ಇರ್ತಾರೆ. ಅಂದ್ರೆ ಒಟ್ನಲ್ಲಿ ಇವರು ಒಂದು ನೀರಿನ್ ತರ ಅಂತ ನಾವು ಹೇಳ್ಬೋದು. ಯಾವ ಒಂದು ನೀರು ಹೇಗೆ ಯಾವ ಒಂದು ಆಕಾರದಲ್ಲಿರುವಂತ ಪಾತ್ರೆಗಳಿಗೋ ಅಥವಾ ಒಂದು ಕಂಟೈನರ್ಸ್‌ಗೆ ಹಾಕ್ದಾಗ ಅದು ಅದ್ರ ಶೇಪ್‌ನ ತಗೊಳುತ್ತೋ, ಅದೇ ತರ ಇವ್ರು ಅವ್ರಿಗೆ ಎದುರುಗಡೆ ಇರೋಂತ ಜನಗಳ ಮೈಂಡ್ ಸೆಟ್ ಏನು ರಿಕ್ವೈರ್ಮೆಂಟ್ ಏನು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋದ್ರಿಂದ ಇವ್ರಿಗೆ ಜೀವನದಲ್ಲಿ ಯಶಸ್ಸು ತುಂಬಾ ಬೇಗ ಸಿಗತ್ತೆ ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಈ ಜಾತಕರು 30 ವರ್ಷಗಳ ಒಂದು ಕಂಪ್ಲೀಟ್ ಮಾಡೋ ತನಕ ಅಂದ್ರೆ ಶನಿ 2ನೇ ಪರಿಚಲನೆಗೆ ಬರೋ ತನಕನೂ ಇವ್ರು ಯಾವಾಗ್ಲೂ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಇದು ಮಾಡೋದೋ ಬೇಡ್ವೋ ಅನ್ನೋ ಒಂದು ಗೊಂದಲದಲ್ಲಿ ಜೀವನ ಕಳೀತಾ ಇರ್ತಾರೆ. ತುಂಬಾ ಲಾಸಸ್‌ನ ಮತ್ತೆ ಜೀವನದಲ್ಲಿ ತುಂಬಾ ಏರಿಳಿತಗಳನ್ನ ನೋಡಿರ್ತಾರೆ. ಯಾವಾಗ ಶನಿ 2ನೇ ಪರಿಚಲನೆಗೆ ಬರ್ತಾನೋ ಅವಾಗ ಇವರು ಒಂದು ಗ್ರಹ ಆಗಿರ್ಬೋದು, ಒಂದು ವ್ಯಕ್ತಿ, ವಿಷಯ, ವಸ್ತು ಇವೆಲ್ಲವನ್ನೂ ಮೀರಿ ಬೆಳೆದು ಅವರು ಜೀವನದಲ್ಲಿ ಅತ್ಯಂತ ದೊಡ್ಡ ಒಂದು ಸ್ಥಾನಕ್ಕೇರ್ತಾರೆ. ತುಂಬಾ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ತಾರೆ ಅಂತ ನಾವು ಹೇಳ್ಬೋದಾಗಿದೆ. ಇನ್ನು 5ನೇ ಗುಂಪು ಅದು ಕೊನೆಯದಾಗಿ 12ನೇ ರಾಶಿ ಮೀನ ರಾಶಿ ಆಗತ್ತೆ. ಸೊ ಈ ಒಂದು ಮೀನರಾಶಿಯಲ್ಲಿ ಏನಾದ್ರೂ ಜೀವಕಾರಕರು ಸ್ಥಿತರಾಗಿದ್ರೆ ಇವರು ಎಂತಹ ಸ್ವಭಾವದವರು ಅಂತಂದ್ರೆ ತುಂಬಾ ಲೇಜಿ ಇರ್ತಾರೆ ಇವರು. ಆಮೇಲೆ ಎಮೋಷನಲ್ ಅಟ್ಯಾಚ್ಮೆಂಟೇ ಇರೋದಿಲ್ಲ ಇವ್ರಿಗೆ ಯಾರ ಮೇಲೂನು. ಯಾವಾಗ್ಲೂ ಒಂದು ಡಿಟ್ಯಾಚ್ಡ್ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ. ಇವರ ಸ್ವಭಾವ ಹೇಗೆ ಅಂತ ಯಾರಿಗೂ ಊಹಿಸೋದಕ್ಕೂ ಸಾಧ್ಯವಾಗೋದಿಲ್ಲ. ಅಷ್ಟೊಂದು ಒಂದು ಆಳವಾದಂತ ಒಂದು ಸ್ವಭಾವ ಅಂತ ಇವ್ರದ್ದು ಹೇಳ್ಬೋದು. ಮೇಲಾಗಿ ಇದು ಈ ಜಾತಕರ ಕೊನೆ ಜನ್ಮ ಆಗಿರುತ್ತೆ.
ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿ. ಯಾಕೆ ಈ ಒಂದು ಕೊನೆ ಜನ್ಮ ಆಗಿರೋದ್ರಿಂದಲೇ ಇವರ ಹಿಂದಿನ 11 ಜನ್ಮಗಳ ಒಂದು ಎಕ್ಸ್‌ಪೀರಿಯನ್ಸ್ ಇಂದಾಗಿ ಇದು ಎಲ್ಲ ಶೂನ್ಯ, ಇದು ಏನೂ ಇಲ್ಲ, ಇದೆಲ್ಲ ಸುಮ್ನೆ 4 ದಿವಸದ ಆಟ ಅಂತ ಇವ್ರಿಗೆ ಸುಪ್ತ ಮನಸ್ಸಿನಲ್ಲಿ ಅಡಕವಾಗಿರೋದ್ರಿಂದ, ಇವ್ರು ಯಾವಾಗ ಎಮೋಷನಲ್ ಆಗಿ ಅಟ್ಯಾಚ್‌ಮೆಂಟ್ ಆಗಬೇಕು ಅಂತ ಹೋದಾಗೆಲ್ಲ ಅವರ ಮನಸ್ಸು ಅವರಿಗೆ ಒಂದು ಸಂದೇಶವನ್ನ ಕೊಡ್ತಾ ಇರತ್ತೆ. ಇಲ್ಲ ಇದು ಬೇಡ, ಇದಲ್ಲ, ಇದಲ್ಲ ಅಂತ. ಸೊ ಹಾಗಾಗಿ ಇವರು ಆ ಮನಸ್ಸಿನ ಮಾತನ್ನ ಕೇಳೋದ್ರಿಂದಾಗಿ ಹಳೆ ಜನ್ಮದ ಒಂದು ಅನುಭವಗಳೆಲ್ಲ ಇವರಿಗೆ ಒಂದು ಗೈಡೆನ್ಸ್‌ನ ಕೊಡ್ತಾ ಇರತ್ತೆ ಟೈಮ್ ಸರಿಯಾಗಿ. ಸೊ ಹಾಗಾಗಿ ಇವರು ಇಡೀ ಪ್ರಪಂಚಕ್ಕೆ ಏನು ಒಂದು ಪ್ರಪಂಚದಿಂದ ಒಂದು ಡಿಟ್ಯಾಚ್ಡ್ ಮೈಂಡ್ ಸೆಟ್ ಅನ್ನ ಹೊಂದಿರ್ತಾರೆ. ಹಾಗಾಗಿ ಇವರು ತುಂಬಾ ಲೇಜಿ ಮತ್ತೆ ಎಮೋಷನಲಿ ಡಿಟ್ಯಾಚ್ಡ್ ಪರ್ಸನ್ ಅಂತ ಹೇಳ್ಬೋದು. ಸೊ ಇದು ಈ 5 ಈ 12 ರಾಶಿಗಳನ್ನ ನಾವು 5 ಗುಂಪುಗಳನ್ನಾಗಿ ಮಾಡಿ, ಆ ಜೀವಕಾರಕರು ಇಲ್ಲಿ ಸ್ಥಿತರಾಗಿದ್ದಾಗ ಅವರ ಗುಣ ಸ್ವಭಾವ ಹೇಗಿರುತ್ತೆ ಪಾಸ್ಟ್ ಲೈಫ್ ಅಲ್ಲಿ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ ಇದನ್ನ ಆ ಒಂದು ಕೆಲವು ಜಾತಕಗಳಿಗೆ ಅಳವಡಿಸಿ ನಾವು ನೋಡ್ತಾ ಹೋಗೋಣ. ಇದು ಒಂದು ಪುರುಷ ಜಾತಕ. ಇಲ್ಲಿ ಜೀವಕಾರಕರು 4ನೇ ಮನೆ ಕಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಹಾಗೆ ಅವರು ವಕ್ರಿಯಾಗಿದ್ದಾರೆ. ಹಾಗೆ ಕೇತು ಇಲ್ಲಿ 7ನೇ ಮನೆಯಲ್ಲಿ ಕೂಡ ಇರೋದ್ರಿಂದ ಇವರು ಹೇಗೆ ಅಂತಂದ್ರೆ ಆ ಡಿಟ ಯಾರು ಅವ್ರು ಮಾಡಿದ್ದೇ ಸರಿ, ಅವ್ರದೇ ಕರೆಕ್ಟು ಅನ್ನೋಂತ ಮನೋಧೋರಣೆ ಇರೋಂಥವ್ರು, ಎಕ್ಸ್ಪೆರಿಮೆಂಟಲ್ ಮೈಂಡ್ ಸೆಟ್ ಇರೋಂಥವ್ರು, ಟ್ರಯಲ್ ಎರರ್ ಮೆಥಡ್ ಮಾಡಿ ಫಾಲೋ ಮಾಡಿ ಇವ್ರು ತುಂಬಾ ಲಾಸ್‌ಗೆ ಸಿಲುಕಿದ್ದಾರೆ ಗೊತ್ತಿರೋಂಥವ್ರು. ಸೊ ಗುರು ರೆಟ್ರೋಗ್ರೇಡ್ ಇರೋದ್ರಿಂದ ಇವ್ರು ಯಾರ ಮಾತನ್ನು ಕೇಳೋದಿಲ್ಲ. ತಾವು ನಡೆದಿದ್ದೇ ದಾರಿ ಅಂತ ಸೊ ಅವ್ರು ಅನುಭವಿಸಿ ಅದು ಲಾಸ್ ಆದ್ಮೇಲೆ ಅವರು ಅದನ್ನ ಅನುಭವಿಸಿನೇ ನೋಡೋವಂಥವ್ರು. ಇದಕ್ ಮುಂಚೆ 1000 ಜನ ಬಂದು ಇದ್ ಮಾಡ್ಬೇಡಿ ಇದಾಗಲ್ಲ ಅಂತಂದ್ರೆ ಅದ್ಯಾಕಾಗಲ್ಲ ನೋಡ್ತೀನಿ ಮಾಡಿ ಅನ್ನೋಂಥ ಸ್ವಭಾವ ಇರೋಂಥವ್ರು. ಇದು ಒಂದು ಸ್ತ್ರೀ ಜಾತಕ. ಇಲ್ಲಿ ಜೀವಕಾರಕರು ಮಕರದಲ್ಲಿ ಸ್ಥಿತರಾಗಿದ್ದಾರೆ. ಇವರು ಹೇಗೆ ಅಂತಂದ್ರೆ ತುಂಬಾ ಅಡ್ಜಸ್ಟಿಂಗ್ ನೇಚರ್ ಇರೋಂಥವ್ರು, ಸಾಫ್ಟ್ ಸ್ಪೋಕನ್ನು ಮತ್ತೆ ದೇವ್ರು ಅದೆಲ್ಲ ಭಕ್ತಿ ತುಂಬಾ ಜಾಸ್ತಿ ಇವ್ರಿಗೆ. ತುಂಬಾ ಅಡ್ಜಸ್ಟಿಂಗ್ ನೇಚರ್ ಇದೆ. ಆ ಅನುಭವ ಜಾಸ್ತಿ ಇರೋದ್ರಿಂದ ಎಲ್ಲಾ ಒಂದು ಸಂಬಂಧಗಳನ್ನ ತುಂಬಾ ಕೇರ್‌ಫುಲ್ ಆಗಿ ಇವ್ರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಇದು ಇವರ 10ನೇ ಜನ್ಮ ಆಗಿರತ್ತೆ. ನೆಕ್ಸ್ಟ್ ಜಾತಕ. ಇದು ಕೂಡ ಒಂದು ಸ್ತ್ರೀ ಜಾತಕ. ಇಲ್ಲಿ ಜೀವಕಾರಕರು 11ನೇ ಮನೇಲಿರೋದ್ರಿಂದ ಈ ಜಾತಕರದ್ದು 11ನೇ ಜನ್ಮ. ಇವರು ಮೋಕ್ಷಕ್ಕೆ ತುಂಬಾ ಹತ್ತಿರ ಇನ್ನು ಒಂದೇ ಸ್ಟೆಪ್ ದೂರದಲ್ಲಿದ್ದಾರೆ ಅಂತ ನಾವು ಹೇಳ್ಬೋದು. ಹಾಗೆ ಇಲ್ಲಿ ಶುಕ್ರನಿಗೆ ಸೂರ್ಯ ಮತ್ತು ಗುರುನ ಸಂಯೋಗ ಆಗಿರೋದ್ರಿಂದ ತುಂಬಾ ಜ್ಞಾನವಂತರು. ಮಾತಾಡೋದು ಕೂಡ ತುಂಬಾ ತೂಕವಾಗಿ ಮಾತಾಡ್ತಾರೆ. ಎಲ್ಲಾ ಸಂಬಂಧಗಳನ್ನು ತುಂಬಾ ನೀಟಾಗಿ ಅವರು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ಸೊ ಯಾರಿಗೂ ಮನಸ್ಸಿಗೆ ನೋವು ಮಾಡೋಂತ ವ್ಯಕ್ತಿ ಅಲ್ಲ. ಬಟ್ ಹಠ ಸ್ವಭಾವ ಜಾಸ್ತಿ. ತಾವು ಹೇಳ್ದಾಗೆ ಆಗ್ಬೇಕು. ತಮಗಿದು ಬೇಕು ಅಂದ್ರೆ ಅದು ಬೇಕು. ಅನ್ಕೊಂಡಿದ್ದನ್ನು ಸಾಧಿಸೋವರೆಗೂ ಅವರು ಬಿಡೋದೇ ಇಲ್ಲ. ಬಟ್ ಅಡ್ಜಸ್ಟಿಂಗ್ ನೇಚರ್ ತುಂಬಾ ಚೆನ್ನಾಗಿದೆ. ಎದುರುಗಡೆ ಇರುವಂತ ವ್ಯಕ್ತಿಗಳ ಒಂದು ರಿಕ್ವೈರ್ಮೆಂಟ್‌ಗೆ ತಕ್ಕಂತೆ ಕೂಡ ಅವರು ನಡ್ಕೊಳ್ತಾರೆ. ನೆಕ್ಸ್ಟ್ ಜಾತಕ. ಇದು ಕೂಡ ಒಬ್ಬ ಸ್ತ್ರೀ ಜಾತಕ. ಈ ಜಾತಕದಲ್ಲಿ ಜೀವಕಾರಕರು 1ನೇ ಮನೆಯಲ್ಲೇ ಇದ್ದಾರೆ. ಅಂದ್ರೆ ಮೇಷದಲ್ಲೇ ಸ್ಥಿತರಾಗಿದ್ದಾರೆ. ಹಾಗಾಗಿ ಈ ಜಾತಕರದ್ದು 1ನೇ ಜನ್ಮ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಹೇಗೆ ಅಂದ್ರೆ ಇವ್ರಿಗೆ ಹಿಂದಿನ ಜನ್ಮಗಳ ಯಾವ ಅನುಭವ ಇಲ್ದೇ ಇರೋದ್ರಿಂದ ಈ ಜಾತಕರು ಯಾವಾಗ್ಲೂ ಒಂದು ಕನ್ಫ್ಯೂಷನ್ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ. ರೀಸೆಂಟ್ ಆಗಿ ಗಾಡಿ ಓಡಿಸಬೇಕಾದ್ರೆ ಏನೋ ಯೋಚನೆ ಮಾಡ್ಕೊಂಡು ಸಣ್ಣ ಪುಟ್ಟದಾಗಿ ಲೆಫ್ಟ್ ತಗೊಳಕ್ ಹೋಗಿ ರೈಟ್ ತಗೊಂಡು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದು ಉಂಟು. ಈ ರೀತಿಯಾಗಿ ಯಾವಾಗ್ಲೂ ಒಂದು ಕನ್ಫ್ಯೂಷನ್ ಗಡಿಬಿಡಿಯಲ್ಲೇ ಇರ್ತಾರೆ. ಈ ಜನಗಳು ಏನಾದ್ರೂ ಒಂದ್ ಸ್ವಲ್ಪ ಅವ್ರಿಗೆ ಹರ್ಟ್ ಮಾಡ್ಬಿಟ್ರೆ ಇವ್ರು ಯಾಕ್ ಹಿಂಗೆ ಇದ್ಯಾಕ್ ಹಂಗೆ ಅಂತ ಮನ್ಸಿಗೆ ಹಚ್ಕೊಂಡ್ ಕೊರಗ್ತಾ ಇರ್ತಾರೆ. ಹಾಗಾಗಿ ಚಿಕ್ಕ ವಯಸ್ಸಿಗೆ ಶುಗರ್ ಬಿ.ಪಿ ಕೂಡ ಬಂದಿದೆ. ಸೊ ಇದನ್ನೆಲ್ಲ ನೋಡಿದ್ರೆ ಇದು ಇವರ ಈ ಒಂದು ಇದನ್ನ ಅವ್ರ ಸುತ್ತಮುತ್ತಲಿನ ಜನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಹೀಗಾಗಿ ಇವರಿಗೆ ಅನುಭವದ ಕೊರತೆ ಇರೋದ್ರಿಂದ ಇವರ ಒಂದು ದಡ್ಡತನದಿಂದ ಸುತ್ತಮುತ್ತಲಿನ ಜನ ಇವ್ರನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ನಾವು ಇದರಿಂದ ತಿಳ್ಕೊಳ್ಬಹುದಾಗಿದೆ. ನೆಕ್ಸ್ಟ್ ಜಾತಕ. ಇದು ಒಂದು ಸ್ತ್ರೀ ಜಾತಕ. ಇಲ್ಲಿ ಜೀವಕಾರಕರು ಮಿಥುನದಲ್ಲಿ ಸ್ಥಿತರಾಗಿದ್ದಾರೆ. ಹೀಗಾಗಿ ಇವರು ತುಂಬಾ ಗ್ರೀಡಿ ಪರ್ಸನ್ ಇವರು. ಎಲ್ಲಾ ನನಗೆ ಬೇಕು ಅಂತಕ್ಕಂಥವ್ರು. ಮತ್ತೆ ಬಿಸ್ನೆಸ್ ಮೈಂಡ್ ಜಾಸ್ತಿ. ಅಲ್ಲಿ ಲಾಭ ಇದೆ ಅಂದ್ರೆ ಮಾತ್ರನೇ ಅವ್ರನ್ನ ಮಾತಾಡಿಸ್ತಾರೆ. ಇಲ್ದೆ ಹೋದ್ರೆ ಅವ್ರನ್ನ ತಿರುಗೂ ನೋಡಲ್ಲ. ಸೊ ಅಂತ ಒಂದು ಕ್ಯಾರೆಕ್ಟರ್ ಇರೋಂಥವ್ರು ನೋಡಿದೀವಿ. ಸೊ ಈ ಕ್ಯಾರೆಕ್ಟರ್ ಅವರಲ್ಲಿ ತುಂಬಾ ಡಾಮಿನೇಟ್ ಆಗಿ ಕಾಣಿಸ್ತಾ ಇರತ್ತೆ.
ಮತ್ತೆ ಇದು ಶುಕ್ರ ಮೂರನೇ ಮನೆ ಮಿಥುನದಲ್ಲಿರೋದ್ರಿಂದ ಇದು ಇವರ ಮೂರನೇ ಜಾತಕ. ಸಾರಿ, ಮೂರನೇ ಜನ್ಮ. ಇವರಿಗೆ ಹಿಂದಿನ 2 ಜನ್ಮಗಳ ಅನುಭವ ಇರೋದ್ರಿಂದ ಇವರು ಪ್ರತಿಯೊಂದು ಸಂಬಂಧನೂ ಕೂಡ ಬಿಸ್ನೆಸ್ ಮೈಂಡ್ ಓರಿಯೆಂಟೆಡ್ ಇಂದ ತುಂಬಾ ಪ್ರಾಕ್ಟಿಕಲ್ ಆಗಿ ಲಾಭ ನಷ್ಟದ ದೃಷ್ಟಿಯಿಂದಾನೇ ನೋಡ್ತಾ ಇರ್ತಾರೆ. ಹಾಗಾಗಿ ಇವರು ಸುತ್ತಮುತ್ತಲಿನ ಸಮಾಜಕ್ಕೆ ಅಷ್ಟೊಂದು ಇಷ್ಟವಾದಂತ ಪರ್ಸನ್ ಆಗಿರೋದಿಲ್ಲ. ಸೊ ಇದು ನನ್ನ ಪಾಸ್ಟ್ ಲೈಫ್ ಬಗ್ಗೆ ಆ ನನಗಿರುವಂತ ಒಂದು ನನಗಿರುವಂತ ಒಂದು ಐಡಿಯಾನ ನಾನು ಈ ಜಾತಕಗಳ ಮೂಲಕ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಅಪಾರ್ಚುನಿಟಿನ ನನಗೆ ಕೊಟ್ಟಿರ್ತಕ್ಕಂತ ಪರಮ ಪೂಜ್ಯ ನನ್ನ ಗುರುಗಳು ಶಿವಂ ಗುರುಜಿ ಅವರಿಗೂ ಮತ್ತು ಶಿವಂ ಗುರುಕುಲಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಈ ಜಾತಕ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.